ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್. ಎಷ್ಟೊಂದು ದಿವಸ ಆದಮೇಲೆ ಬ್ಲಾಗ್ ಮಾಡ್ತಾ ಇರೋದು. ಏನಕ್ಕಂದರೆ ಕಾಲೇಜಿಂದನೂ ನಾನು ಕಾಲೇಜ್ಗೆ ಹೋಗ್ಬಿಟ್ಟಿದ್ದೆ ಹಾಸ್ಟೆಲ್ಗೆ ಅಂತ ಓದಬೇಕು ಅಂತ. ಅದಕ್ಕೆ ನಿನ್ನೆ ಬಂದೆ ನಾನು ಮನೆಗೆ. ಇವಾಗ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಪೂಜೆ ಇದೆಯಲ್ಲ, ಸೊ ಶುಕ್ರವಾರ ಬಂದಿದೆ ವರಮಹಾಲಕ್ಷ್ಮಿ ಹಬ್ಬ. ಅದಕ್ಕೆ ನಮ್ಮ ಮನೇಲಿ ಫುಲ್ ಡೆಕೋರೇಷನ್ನು, ಸೆಲೆಬ್ರೇಷನ್ನು, ಪ್ರಿಪ್ರೇಷನು ಎಲ್ಲ ಆಯ್ತಿದೆ. ಇವಾಗ ತೋರಿಸ್ತೀನಿ ಬನ್ನಿ ಏನೇನು ಪ್ರಿಪ್ರೇಟ್ ಮಾಡ್ತಿದ್ದಾರೆ ಅಂತ. ನಮ್ಮಲ್ಲಿ ಆ್ಯಕ್ಚುಲಿ ತಿಂಡಿ ಬೇಯಿಸ್ತಿದ್ದಾರೆ. ನೆನ್ನೆ ಚಕ್ಲಿ ಬೇಯಿಸಿದ್ರು, ಇವತ್ತು ಇದು ಕರ್ಜಿಕಾಯಿ ತಾನೆ, ಕರ್ಜಿಕಾಯಿ ಬೇಯಿಸ್ತಿದ್ದಾರೆ. ಮತ್ತು ಇನ್ನೇನು ತಿಂಡಿ ತಡಮ್ಮ? ಚಿರೋಟಿ ಅಂತೆ, ರವೆ ಉಂಡೆ ಮಾಡ್ಬೇಕಾದ್ರೆ ತೋರಿಸ್ತೀವಿ. ಇವಾಗ ಸದ್ಯಕ್ಕೆ ಇಷ್ಟು ನಾನು ಮಾಡಿದ್ದೆ, ನಮ್ಮಮ್ಮ ಬೇಯಿಸ್ತವ್ರೆ. ನಾನೇ ಮಾಡಿದ್ದೀನಲ್ಲ, ನಾನೇ ಮಾಡಿದ್ದೆ, ಇದು ನಮ್ಮಮ್ಮ ಬೇಯಿಸ್ತವ್ರೆ. ಅದು ವಿಸ್ಮಯ ಮಾಡಿದಂತೆ. ಮಾಡ್ಬಿಟ್ಟು ಹೋಗಲ್ಲಿ ಕುತ್ಕೊಂಡವಳು, ಆಗಲೇ ಸುಸ್ತಾಯ್ತೈತೆ ಅಂತ. ನಮ್ಮ ಅಣ್ಣ ಅಲ್ಲೇನೋ ಶೋ ಆಫ್ ಮಾಡ್ತಾನೆ. ಇವಾಗ ಫಿಲಮ್ ನೋಡಿಕೊಂಡು ಇದನ್ನು ಬೇಯಿಸ್ಕೊಂಡು ಕುತ್ಕೊಳ್ಳೋದು. ರೋಟಿನೂ ರೆಡಿ ಆಯಿತು, ಎಲ್ಲ ರೆಡಿ ಆಗೈತೆ. ಇನ್ನು ರವೆ ಉಂಡೆ ಮಾಡಬೇಕು ಅಷ್ಟೇ ತರದಮ್ಮ. ಹಾಂ, ಇನ್ನೂ ಒಬ್ಬಟ್ಟು ಮಾಡಬೇಕು, ಅದು ಹಬ್ಬದ ದಿವಸ ಮಾಡೋದು. ಎಲ್ಲ ರೆಡಿಯಾಗಿದೆ ತಿಂಡಿಗಳೆಲ್ಲ. ಇಲ್ಲಿ ನೋಡಿ, ಆಗಿರೋ ಆತ್ರ ಇಲ್ಲ, ಆಗಲೇ ಪ್ಲೇಟ್ ಹಿಡ್ಕೊಂಡು ಮೇಯೋದು. ಇಲ್ಲ ನಮ್ಮ ಅಣ್ಣನೂ ಮೇಯ್ದ. ಮತ್ತು ಇವಾಗ ಇಲ್ಲೇನೋ ಕಾಯಿ ಕಟ್ ಮಾಡಬೇಕು ನಮ್ಮ ದೊಡ್ಡಮ್ಮ, ಅದಕ್ಕೆ ಮಾಡ್ತವನೆ. ಇವಾಗ ನಮ್ಮ ದೊಡ್ಡಮ್ಮ ಇಲ್ಲಿ ಪೂರಿ ಬೇಯಿಸ್ತವ್ರೆ, ನಮ್ಮಮ್ಮ ಇಲ್ಲಿ ರೆಡಿ ಆಗ್ತವ್ರೆ ಅಂಗಡಿಗೆ ಹೋಗೋಕ್ಕೆ. ಫೌಂಡೇಶನ್ನು, ಕ್ರೀಮು, ಲಿಪ್ಸ್ಟಿಕ್ಕು, ಕಾಜಲ್ಲು, ಐಲೈನರು ಎಲ್ಲ ಹಾಕ್ಕೊಂಡು ಮೇಕಪ್ ಮಾಡ್ಕೊತಾರೆ ನೋಡಿ. ಅದೇ ಇಲ್ಲಿ ತೋರಿಸ್ಲಾ? ಫೌಂಡೇಶನ್ನು, ಐಲೈನರು, ಕಾಜಲ್ಲು, ಲಿಪ್ಸ್ಟಿಕ್ಕು, ಆಮೇಲೆ ಅದು ಯಾವುದೋ 2 ಕ್ರೀಮ್ ಅಂತೆ, ಹೈಲೈಟರ್ ಅಂತೆ, ಲಿಪ್ ಲೈನರ್ ಅಂತೆ, ಇನ್ನೂ ಏನೇನೇನೇನೋ ಹಾಕ್ಕೊಂಡು ರೆಡಿ ಆಯ್ತವ್ರೆ. ಹೇಳಿದೆ ನೋಡಿ. ಇನ್ನೂ ಜಾಸ್ತಿ ಇದೆ, ಅವಳು ಬಿಟ್ಬಿಟ್ಟಿದ್ದಾಳೆ, ಮರ್ತೋಗ್ಬಿಟ್ಟಿದ್ದಾಳೆ. ಓ, ಅದಕ್ಕೆ ನಾವು ಸ್ವಲ್ಪ ಚೇಂಜ್ ಆಗಿದ್ದೀವಿ, ಅಂಥವೆಲ್ಲ ಹಾಕೋಬಾರ್ದು ಅಂತ, ಫುಲ್ ನ್ಯಾಚುರಲ್ ಬ್ಯೂಟಿ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಅದನ್ನೆಲ್ಲ ಹಾಕೊಳ್ಳೋದು ಬಿಟ್ಬಿಟ್ಟಿದ್ದೀವಿ. ಅದಕ್ಕೆ ನಮ್ಮಮ್ಮ ಹಾಕೋತಾರೆ ಅವನ್ನೆಲ್ಲ. ಇವಾಗ ನಮ್ಮಮ್ಮ ರೆಡಿ ಆಗ್ಬಿಟ್ಟು ಅಂಗಡಿಗೆ ಹೋಗ್ತಾರೆ. ನಾವೆಲ್ಲ ಇಂಟ್ರೆಸ್ಟಿಂಗ್ ಫಿಲಮ್ ನೋಡ್ತಾಯಿದ್ದೀವಿ, ದೆವ್ವದ ಯಾವುದು. ಇವಾಗ ಎಲ್ಲ ಆಯಿತು. ನಮ್ಮ ಅಣ್ಣ ಬರ್ತಾನೆ, ಮಧ್ಯಾಹ್ನ ಊಟ ಮಾಡ್ತಾನೆ. ಇನ್ನು ಸಾಯಂಕಾಲ ರವೆ ಉಂಡೆ ಮಾಡ್ತೀವಿ, ಅದನ್ನು ತೋರಿಸ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಮಲಗಿ ಎದ್ದಿ ಎಲ್ಲ ಮಾಡಿ ನಮ್ಮ ದೊಡ್ಡಮ್ಮ ಇವಾಗ ರವೆ ಉಂಡಕ್ಕೆ. ನಾನು ಮಲಗಿಲ್ಲಪ್ಪ, ನಾನು ಹಸಿಮೆಣಸಿಕಾಯಿ ಬಿಡಿಸಿ, ಕೊತ್ತಂಬರಿ ಸೊಪ್ಪು ಬಿಡಿಸಿ. ನಾನು ಮಲಗಿಲ್ಲ, ನನ್ನ ತಂಗಿ ಮಲ್ಕೊಂಡಿದ್ಲು, ಮತ್ತು ಇನ್ಯಾರೂ ಮಲಗಿಲ್ಲ. ನಮ್ಮ ದೊಡ್ಡಮ್ಮ ಇವಾಗ ರವೆ ಉಂಡಕ್ಕೆ ರೆಡಿ ಮಾಡ್ತಾರೆ. ಅಷ್ಟೊತ್ತಲ್ಲಿ ನಾನು ಆ ಗ್ಯಾಪಲ್ಲಿ ನನ್ನ ತಂಗಿಗೆ ನಾನು ಮೆಹಂದಿ ಹಾಕಿದೆ. ಇಸ್ಮೆ ಬಾ ತೋರಿಸ್ಬಾ. ಇವಾಗ ರವೆ ಉಂಡೆ ಮಾಡಬೇಕು. ರವೆ ಉಂಡೆ ಮಾಡಿ ಇನ್ನೇನು ಮಾಡೋದಿಲ್ಲ, ಇನ್ನು ಒಬ್ಬಟ್ಟಷ್ಟೇ ಮಾಡೋದು. ಸದ್ಯಕ್ಕೆ ಇಷ್ಟು ಸ್ವೀಟ್ ಸಾಕು ಅಂತ ಅಂದರು ದೊಡ್ಡಮ್ಮ, ಯಾಕಂದರೆ ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ಅದಕ್ಕೆ ನೋಡಿ, ನಾನು ಮೆಹಂದಿ ಹಾಕಿದೆ ಅಷ್ಟೊತ್ತಿಗೆ. ಯಾವ ಹಬ್ಬಕ್ಕೂ ಇರಲಿ ಕಂಪಲ್ಸರಿ ಮೆಹಂದಿ ಅಂತೂ ಬೇಕೇ ಬೇಕು. ಇನ್ನೂ ಉರಿತವ್ರು ನಮ್ಮ ದೊಡ್ಡಮ್ಮ ರವೆನ. ಎಲ್ಲ ಫುಲ್ ಆದಮೇಲೆ ತೋರಿಸ್ತೀವಿ. ಇಲ್ಲಿ 6:30ಗೆ ಹೋಗಿದ್ದು ಕರೆಂಟು, ಇನ್ನೂ 9:45 ಬಂದಿಲ್ಲ. ಅವಾಗಿಂದ ಹಿಂಗೆ ಕೂತಿದ್ದೀವಿ ಎಲ್ಲರೂ ಕತ್ಲೇಲಿ. ಇವಾಗ ನಮ್ಮಮ್ಮ ಬಂದರು ಅಂಗಡಿಯಿಂದ. ನನ್ನ ತಂಗಿಗೆ 2 ಕೈಗೆ ಮೆಹಂದಿ ಹಾಕಿ ಮುಗಿಸ್ದೆ. ತೋರಿಸು. ಬೆಳಕಿಲ್ಲ, ಅದಕ್ಕೆ ಏನೂ ಕಾಣಿಸಲ್ಲ ಅಲ್ಲ. ಇದು ಇವಾಗ ನಮ್ಮ ದೊಡ್ಡಮ್ಮ ರವೆ ಉಂಡೆ ಮಾಡಿ ಮುಗಿಸಿದ್ರು, ಮುಗೀತೆಲ್ಲ. ಕತ್ಲೆಲ್ಲೇ ಮಾಡಿಬಿಟ್ರು ನಮ್ಮ ದೊಡ್ಡಮ್ಮ. ಕರೆಂಟ್ ಬರಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಕತ್ಲೆಲ್ಲ ಮಾಡಿ ಮುಗಿಸ್ಬಿಟ್ರು. ಇವಾಗ ಊಟ ಮಾಡಬೇಕು. ಊಟ ಮಾಡೋಕ್ಕೆ ನಮ್ಮಣ್ಣ ಪಿಜ್ಜಾ ಆರ್ಡ್ರ್ ಮಾಡಿದ್ದಾನೆ. ಪಿಜ್ಜಾ ಬಂದಮೇಲೆ ತಿಂದ್ಬಿಟ್ಟು ಊಟ ಮಾಡಿದ್ರೆ ಊಟ ಮಾಡಿ ಮಲ್ಕೊಳ್ಳೋದು. ನಾಳೆ ನಾವು ಪ್ರಿಪ್ರೇಷನ್ಸ್ ಎಲ್ಲ ಐತೆ. ಲಕ್ಷ್ಮಿಗೆ ಸೀರೆ ಉಡಿಸ್ಬೇಕಂತೆ, ಡೆಕೋರೇಷನ್ ಮಾಡ್ಬೇಕಂತೆ, ಏನೇನೋ ಐತೆ. ಅದನ್ನೆಲ್ಲ ನಾಳೆ ವ್ಲಾಗಲ್ಲಿ ತೋರಿಸ್ತೀನಿ, ಆಯಿತಾ? ಬಾಯ್. ಇವಾಗ ಸದ್ಯಕ್ಕೆ ಗುಡ್ ನೈಟ್. ಸೊ ಪಿಜ್ಜಾ ಬಂದಿದೆ, ಇವಾಗ ಎಲ್ಲರೂ ಕೂತ್ಕೊಂಡು ತಿಂತಾಯಿದ್ದೀವಿ. ನನ್ನ ತಂಗಿ ಮೆಹಂದಿ ಹಾಕ್ಕೊಂಡವಳೆ, ಅದಕ್ಕೆ ಅವಳು ತಿನ್ನಲ್ಲ ಅಂತ ಉಪವಾಸ ಮಾಡ್ತಾವಳೆ. ನಮ್ಮ ಮನೇಲಿ ಇನ್ನೂ ಕರೆಂಟ್ ಬಂದಿಲ್ಲ, 10 ಗಂಟೆ ಆಯಿತು ಟೈಮು. ಇವಾಗ ಎಲ್ಲ ತಿಂದ್ಬಿಟ್ಟು ಊಟ ಬೇಕಂದರೆ ಊಟ ತಿಂದ್ಬಿಟ್ಟು ಮಲ್ಕೋತೀವಿ. ನಾಳೆ ಮತ್ತೆ ಸಿಗೋಣ, ಬಾಯ್. ಬೆಳಗ್ಗೆ ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಬೇಗ ಎದ್ದು ಮಡಿವಾಳಕ್ಕೆ ಹೋಗಿದ್ರು. ನಾವು ಇವಾಗ ಎದ್ದಿದ್ದೀವೆಲ್ಲ, ನಾನು ನಮ್ಮ ಅಣ್ಣ ನನ್ನ ತಂಗಿ ಇವಾಗ ಎದ್ದಿದ್ದೀವಿ. ಅವರು ಮಡಿವಾಳಕ್ಕೆ ಹೋಗಿ ಹೂವು ಎಲ್ಲ ತೊಗೊಂಬಂದಿದ್ದಾರೆ. ಬೇಕಲ್ಲ ನಾಳೆ ಪೂಜೆಗೆ. ಬಾಳೆದೆಲೆ, ಹೂವು, ಹಣ್ಣು,
ಸೊಪ್ಪು ಮತ್ತು ಹೂವುಗಳು ಎಲ್ಲ ತೊಗೊಂಬಂದಿದ್ದಾರೆ. ಆವಾಗಲೇ ಪ್ಯಾಕ್ ಮಾಡ್ತಿದ್ರು ಎಲ್ಲ. ನೋಡಿ ಹೂವು. ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಬೆಳಗ್ಗೆ ಎಷ್ಟು ಗಂಟೆಗೆ ಹೋಗಿದ್ದೀರಾ? 8 ಗಂಟೆ. 8 ಗಂಟೆ ಹೋಗೋರು. ನಾನೇನೋ ಬೇಗ ಎದ್ದೋಗೋರೆ ಅಂತ ಅನ್ಕೊಂಬಿಟ್ಟೆ. 8 ಗಂಟೆಗೆ ಹೋಗೋರೆ ನೋಡಿ. 8 ಗಂಟೆಗೆ ಹೋದರೆ ಇವಾಗ ಬಂದವರಂತೆ. ನಾವು ಎಲ್ಲ ಮಲ್ಕೊಂಡು ಇವಾಗ ಎದ್ದು ನಾಷ್ಟ ತಿನ್ನೋಕ್ಕೆ ಮತ್ತೆ ನಮ್ಮ ದೊಡ್ಡಮ್ಮ ನಾಷ್ಟಕ್ಕೆ ಏನು ಮಾಡಲಿ ಅಂದ್ಕೊಂಡು ಫೈನಲಿ ವೈಟ್ ಸಾಸ್ ಪಾಸ್ತಾ ಮಾಡೋರೆ ನಮಗೋಸ್ಕರ. ಅದಕ್ಕೆ ಇವಾಗ ಸ್ನಾನ ಮಾಡಿಕೊಂಡು ನಾಷ್ಟ ಮಾಡಬೇಕು. ಆಮೇಲೆ ಏನೇನು ಮಾಡ್ತೀವಿ ಅವಾಗ ತೋರಿಸ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್. ಎಷ್ಟೊತ್ತಾದ್ಮೇಲೆ ಬಂದಿದ್ದೀನಿ ಬಿಕಾಸ್ ಸ್ನಾನಕ್ಕೆ ಹೋಗಿದ್ದೆ. ನಮ್ಮಮ್ಮನ ಸ್ನಾನ ಮಾಡಿದ್ರು, ಎಲ್ಲ ಆಯಿತು. ಇವಾಗ ನಮ್ಮನೇಲಿ ಮತ್ತೆ ಇವತ್ತು ಕರೆಂಟ್ ಇಲ್ಲ. ನೆನ್ನೆಯಿಂದ ಯಾಕೋ ಗೊತ್ತಿಲ್ಲ ತುಂಬ ಕರೆಂಟ್ ತೆಗೀತಿದ್ದಾನೆ. ಇವಾಗೂ ಮತ್ತೆ ಕರೆಂಟ್ ಹೋಗೈತೆ. ನಿನ್ನೆ 6:15ಕ್ಕೆ ತೆಗ್ದಿದ್ದು ಕರೆಂಟು 10 ಗಂಟೆ ಮೇಲೆ ಬಂತು. ಇವತ್ತು ಕರೆಂಟ್ ಹೋಗೈತೆ, ಯಾವಾಗ ಬರುತ್ತೋ ಗೊತ್ತಿಲ್ಲ. ಅದಕ್ಕೆ ನಾನು ಇವಾಗ ರೆಡಿಯಾಗಿ ಡ್ರೆಸ್ ಎಲ್ಲ ಹಾಕ್ಕೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರದ್ದು ತೆಗೆದೆ. ಅದಕ್ಕೆ ನಮ್ಮಮ್ಮ ಇವಾಗ ದೇವ್ರದ್ದು ಬೆಳಗ್ತವ್ರೆ. ನಮ್ಮ ದೇವ್ರ ಪಾತ್ರೆ ಎಲ್ಲ ಬೆಳಗ್ತವ್ರೆ. ನಮ್ಮಮ್ಮನ ಸ್ನಾನ ಮಾಡ್ಕೊಂಡ್ಬಂದರು. ಇವಾಗ ದೇವ್ರದ್ದೆಲ್ಲ ಬೆಳಗಾದ್ಮೇಲೆ ನಮ್ಮ ದೊಡ್ಡಮ್ಮ ಬರ್ಬೇಕು. ನಮ್ಮ ದೊಡ್ಡಮ್ಮ ಬಂದಾದಮೇಲೆ ಲಕ್ಷ್ಮಿಗೆ ಸೀರೆ ಉಡ್ಸೋದು ತೋರಿಸ್ತೀನಿ, ಆಯಿತಾ? ಇವಾಗ ಸದ್ಯಕ್ಕೆ ಇಷ್ಟ. ಬಾಯ್, ಆಮೇಲೆ ಸಿಗೋಣ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಸ್ವಲ್ಪ ಏನು ಮಾಡ್ತಾಳೆ ಹೇಳು. ಕೆರಿತಾಳೆ ಅವಾಗ್ಲಿಂದ. ಇಸ್ಮೆ ಕತ್ತೈತೆ ಸ್ವಲ್ಪ. ಇಸ್ಮೆ ಕತ್ತೈತೆ, ಏನಾಗಲ್ಲ. ಇಸ್ಮೆ ಪರವಾಗಿಲ್ಲ, ಕತ್ತೈತು. ಇವಾಗಲಿಂದ ಕಿರಿತಾಳೆ. ಇಲ್ಲ ಮಣ್ಣ ಫೋನ್ ನೋಡ್ತಾನೆ ಕೂತ್ಕೊಂಡು. ಕರೆಂಟ್ ಇಲ್ಲ ನಮ್ಮನೇಲಿ. ಇಷ್ಟೊತ್ತು ಊಟ ಎಲ್ಲ ಆಯಿತು. ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ತೊಗೊಂಡು ಆವಾಗಲೇ ತೋರಿಸಿದಲ್ಲ ನಮ್ಮಮ್ಮ ಬೆಳ್ಕೊಟ್ಟಿಲ್ಲ, ಅದನ್ನೆಲ್ಲ ಒರೆಸಿದ್ವಿ. ಅವ್ರುಗಳ್ದೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀವಿ. ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಊಟ ಆಯಿತು. ಕೂತ್ಕೊಂಡು ಇವಾಗ ನಮ್ಮ ದೊಡ್ಡಮ್ಮ ಲಕ್ಷ್ಮಿಗೆ ಸೀರೆ ಉಡಿಸ್ಬೇಕಂತೆಲ್ಲ ರೆಡಿ ಮಾಡ್ಕೊತವ್ರೆ. ನಾವು ಈ ಸರಿ ಹೋದ ಸರಿ ಗ್ರೀನ್ ಕಲರ್ ಏನು ಓಡಿಸಿದ್ದಲ್ಲ ದೊಡ್ಡಮ್ಮ? ಹೋದ ಸರಿ ನಾವು ಗ್ರೀನ್ ಕಲರ್ ಓಡಿಸ್ತಿದ್ವಿ. ಈ ಸರಿ ಮೆರೂನ್ ಕಲರ್ ಓಡಿಸ್ತಾ ಇದ್ದೀವಿ. ಡಿಫ್ರೆಂಟ್ ಕಲರ್. ಇಲ್ಲ ನೆಕ್ಸ್ಟ್ ಇನ್ನು ಸಾಯಂಕಾಲ ಇಲ್ಲೆಲ್ಲ ಫುಲ್ ಡೆಕೋರೇಷನ್ ಮಾಡಬೇಕು. ಇವತ್ತು ನೈಟು ನಿದ್ದೆ ಇಲ್ಲ ನಮಗೆ. ಪ್ರತಿ ವರ್ಷ ನೈಟು ನಿದ್ದೆ ಇರಲ್ಲ ಹಬ್ಬದ ದಿವಸ. ಸೊ ಈ ಸರಿನೂ ನಿದ್ದೆ ಇಲ್ಲ. ಎಲ್ಲ ಕೂತ್ಕೊಂಡು ಮಾಡೋದು. ಅಲ್ಲಿ ನನ್ನ ತಂಗಿ ಆಲ್ರೆಡಿ ಮಲ್ಕೊಂಬಿಟ್ಟವಳೆ. ನಮ್ಮ ಅಣ್ಣ ಗೇಮ್ ಆಡ್ತವನೆ. ಇನ್ನೊಬ್ಬ ಅಣ್ಣ ಬಂದಿದ್ದು ಮಲ್ಕೊಂಡವನೆ ಊಟ ಮಾಡಿಕೊಂಡು. ಇವಾಗ ನಾನು ನಮ್ಮ ದೊಡ್ಡಮ್ಮ ಕೂತ್ಕೊಂಡು ಸೀರೆ ಉಡಿಸ್ತಾಯಿದ್ದೀವಿ. ಅಂದರೆ ನಮ್ಮ ಉಡ್ಸಿದ್ರು ಆದರೆ ಅದು ಕರೆಕ್ಟಾಗಿ ಬರಲಿಲ್ಲ. ಅದಕ್ಕೆ ಇನ್ನೊಂದು ಸರಿ ಇವಾಗ ಉಡಿಸ್ತವ್ರೆ. ಒಂದು ಸರಿ ಉಡಿಸಿದ್ರೆ ಅದು ನಮ್ಮ ದೊಡ್ಡಮ್ಮಗೆ ಕರೆಕ್ಟಾಗಿ ಬರಲಿಲ್ಲ. ಕರೆಕ್ಟಾಗಿ ಕುತ್ಕೋತಾನೆ ಇರಲಿಲ್ವಂಥದ್ದು. ಅದಕ್ಕೆ ನಮ್ಮ ದೊಡ್ಡಮ್ಮ ಇವಾಗ ಮತ್ತೆ ಅದನ್ನೆಲ್ಲ ಬಿಚ್ಚಿ ಮತ್ತೆ ಇವಾಗ ಉಡಿಸ್ತವ್ರೆ. ಡಬಲ್ ಕೆಲಸ. ನಮ್ಮ ಅಣ್ಣ ಇಷ್ಟೊತ್ತು ಹಳ್ಸಿನಣ್ಣು ಬಿಡಿಸ್ದ. ಇವಾಗ ಇದೆಲ್ಲ ಉಡಿಸಲ್ಲ ಆದಮೇಲೆ ಇದೆಲ್ಲ ಎತ್ತಿ ಗುಡಿಸಿ ಮನೆ ಒರೆಸ್ಬೇಕು. ಅಷ್ಟೆಲ್ಲ ಮಾಡಬೇಕು. ಅಷ್ಟೆಲ್ಲ ಮಾಡಾದ್ಮೇಲೆ ಅಷ್ಟೊಂದು ನಾನು ಮೆಹಂದಿ ಹಾಕೋಬೇಕು. ನಮ್ಮ ಮೆಹಂದಿ ಹಾಕ್ಬೇಕಂತೆ. ಅದೆಲ್ಲ ಆದಮೇಲೆ ನೈಟ್ ಊಟ ಎಲ್ಲ ಆದಮೇಲೆ ಡೆಕೋರೇಷನ್ ಸ್ಟಾರ್ಟ್ ಮಾಡ್ತೀವಿ. ಇದನ್ನ ಫುಲ್ ಫಿನಿಶ್ ಆದಮೇಲೆ ಮತ್ತೆ ತೋರಿಸ್ತೀನಿ. ಇಲ್ಲಿ ರೆಡಿ ಆಗಿದೆ. ನಮ್ಮ ದೊಡ್ಡಮ್ಮ ಜ್ಯುವೆಲ್ಸ್ ಎಲ್ಲ ಹಾಕಿ ಹೂವನ್ನು ಎಲ್ಲ ಮಾಡಿಸಿ ಎಲ್ಲ ರೆಡಿ ಮಾಡಿದ್ರು. ಇಷ್ಟೊತ್ತು ಕುತ್ಕೊಂಡು ಮಾಡಿದ್ದಾಯಿತು. ನಮ್ಮಮ್ಮ ಅದು ನೋಡ್ಬೇಕಂದ್ರೆ ಇಲ್ಲಿ ವಿಡಿಯೋ ಕಾಲ್ ಮಾಡೋರೆ. ಎಂಥದ್ದು ಇಲ್ಲ, ಏನೂ ಇಲ್ಲ. ನಮ್ಮನೆ ಮಾಡಿರೋದು. ಇಲ್ಲ ನನ್ನ ತಂಗಿ ಮಲಗಿದ್ದೋಳು ಎದ್ದು ಕೂತ್ಕೊಂಡ್ಲು. ನಮ್ಮ ದೊಡ್ಡಮ್ಮ ಇಲ್ಲೇನೋ ಬೈತವ್ರು ಅವರಿಬ್ಬರಿಗೆ. ಏನೋ ಬೈತಾರೆ. ಇವಾಗ ನಮ್ಮ ಅಣ್ಣ ಅಂಗಡಿಗೆ ಹೋಯ್ತಾನೆ. ನಮ್ಮ ಅಣ್ಣಗೆ ಸ್ವಲ್ಪ ಮನೆ ಒರೆಸ್ಬೇಕು ಅಂದರೆ ಆಯ್ತಲ್ಲ. ಅದಕ್ಕೆ ವಾರ ನಡೀತಿದೆ. ಕೆಲಸ ಮಾಡೋಕ್ಕಾಗಲ್ಲ ನಿನಗೆ, ಹಬ್ಬಕ್ಕೆ ಮಾಡೋಕ್ಕಾಗಲ್ಲ ನಿನಗೆ ಅಂತ ಬೈತಾರೆ. ಅದಕ್ಕೆ ಇವಾಗ ಅಂಗಡಿಗೆ ಹೋಯ್ತಿದ್ದೀನಿ. ಸ್ವಲ್ಪ ಕೆಲಸ ಐತೆ. ಅದಾದಮೇಲೆ ಬಂದ್ಬಿಟ್ಟು ಮನೆ ಒರೆಸಿ ಕಸ ಗುಡಿಸಿ ಎಲ್ಲ ಮಾಡಬೇಕು. ಹೇಗಿದೆ ಸೀರೆ ಡೆಕೋರೇಷನ್ ಮಾಡಿದ್ರು ಅಂತ ಕಮೆಂಟ್ ಮಾಡಿ. ಬರಲೇಬೇಕು ಮನೆಗೆ ಬನ್ನಿ. ನೀವು ಬರಲೇಬೇಕು ಮನೆಗೆ. ಹೆಂಗೋ VIP ಗೆಸ್ಟ್ ಬಂದರು ನೋಡಿ. ಸ್ವಲ್ಪ ಮುಖ ತೋರಿಸಿ ನಿಮ್ಮದು VIP ಗೆಸ್ಟ್ದು. ಯಾವಾಗ ಹಬ್ಬ ನಾಳೆ ಐತೆ ಅಂದರೆ ಇವಾಗ ಬರ್ತವ್ರೆ, ಅದು ಇಷ್ಟೊತ್ತಿನಲ್ಲಿ ಅಲ್ಲ ನೋಡಿ. VIP ಗೆಸ್ಟ್ ಬಂದರು ನಮ್ಮ ಮನೆಗೆ. ಎಲ್ಲ ಕೆಲಸ ಎಲ್ಲ ಆಗಿ ಎಲ್ಲ ಆದಮೇಲೆ ಇವಾಗ ಬರ್ತವ್ರೆ. ಇವಾಗ ಬಂದರು ನಮ್ಮಕ್ಕ.
ನಮ್ಮ ಮನೇಲಿ ಮತ್ತೆ ಇವತ್ತು ಕರೆಂಟ್ ಇಲ್ಲ, ನೆನ್ನೆ ಇಷ್ಟೊತ್ತಿಗೆ ಕರೆಂಟ್ ಹೋಗೈತೆ, ಇವತ್ತು ಇಷ್ಟೊತ್ತಿಗೆ ಕರೆಂಟ್ ಹೋಗೈತೆ. ಸೊ ಕರೆಂಟ್ ಪ್ರಾಬ್ಲಮ್ 2 ದಿವಸದಿಂದ. ಅದಕ್ಕೆ ಸುಮ್ಮನೆ ಕೂತಿದ್ದೀವಿ, ಮನೆ ವರ್ಷದಲ್ಲಿ ಏನೂ ಮಾಡ್ದಲ್ಲ, ಕೆಲಸ ಮಾಡ್ದಲ್ಲಿ. ಮನೇಲಿ ಇವಾಗ ಕರೆಂಟ್ ಬಂದಿದೆ, ಕರೆಂಟ್ ಬಂದಿದೆ. ಅದಕ್ಕೆ ನಮ್ಮಮ್ಮ ಕರೆಂಟ್ ಬಂದಿರೋದು ತಂದಿಲ್ಲ. ನಾವು ಫೋನ್ ಮಾಡಿ ಹೇಳಿದ್ವಿ ನಮ್ಮ ಅಮ್ಮಂಗೆ ಏನದು ಮಸಾಲೆ ಪುರಿ ಪಾನಿಪುರಿ ಎಲ್ಲ ಡೈಲಿ ಹೇಳ್ತಾವ್ರೆ, ಡೈಲಿ ಒಂದೊಂದ್ ತರದಾಗೈತೆ ನನಗಂತೂ. ಅಪರೂಪಕ್ಕೆ ಒಂದ್ಸರಿ ಮನೆಗೆ ಬಂದಿರ್ತೀವಿ, ಅದಕ್ಕೆ ಕೇಳಿರ್ತೀವಪ್ಪ, ಅದ್ರಲ್ಲಿ ಏನು ತಪ್ಪೈತೆ. ಒಂದ್ಸರಿ ಬರ್ತೀವಿ, ಹಾಸ್ಟೆಲ್ ಇರ್ತೀವಿ, ಅಪರೂಪಕ್ಕೆ ಒಂದ್ಸರಿ ಬರ್ತೀವಿ, ಅದಕ್ಕೆ ಕೇಳ್ತೀವಿ, ತರ್ತಾರೆ. ಇವಾಗ ಇದನ್ನು ತಿನ್ಕೊಂಡು ಇನ್ನೂ ಮನೆ ಒರೆಸಿಲ್ಲ, ಕರೆಂಟ್ ಬಂದಿರಲಿಲ್ಲ ಅಂದರೆ ಕರೆಂಟ್ ಬಂದೈತೆ, ಮನೆ ಒರೆಸ್ಬಿಟ್ಟು ಎಲ್ಲ ಮಾಡಬೇಕು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಫುಲ್ ಎಲ್ಲ ಪ್ರಿಪ್ರೇಷನ್ಸ್ ಇಲ್ಲಿ ಡೆಕೋರೇಷನ್ಸ್ ಎಲ್ಲ ಮಾಡೋದು ಇನ್ನೊಂದು ವ್ಲಾಗಲ್ಲಿ ತೋರಿಸ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಕಾಯಿರಿ. ಬಾಯ್.